ರಾಜ್ಯದ ಎಲ್ಲಾ ಕಾರ್ಖಾನೆಗಳು ಬಾಕಿ ಬಿಲ್ಗಳನ್ನು ಕಡ್ಡಾಯವಾಗಿ ಕೊಡಬೇಕು. ಇಲ್ಲವಾದಲ್ಲಿ ಮಾರ್ಚ್ 13ರಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಶುಗರ್ ಕಮಿಷನರ್ ಆಫೀಸ್ ಎದುರಿಗೆ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ. ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ತಾವು ಈ ಕಡೆ ಸ್ವಲ್ಪ ಎಲ್ಲರೂ ಲಕ್ಷ್ಯವಿಟ್ಟು ಕೇಳಿ. ಏನು ರಾಜ್ಯದಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿ ಸುಮಾರು 3-4 ತಿಂಗಳಾಯಿತು. ಈಗಾಗಲೇ ಕೆಲವು ಕಾರ್ಖಾನೆಗಳು ಬಾಕಿ ಕೊಟ್ಟದವು. ಇನ್ನ ಕೆಲವು ಕಾರ್ಖಾನೆಗಳು 3 ತಿಂಗಳಾಯ್ತು, 2 ತಿಂಗಳಾಯ್ತು ಬಾಕಿ ಕೊಟ್ಟಿಲ್ಲ. ಈಗ ಹೋಗ್ತಕ್ಕಂಥ ಕಬ್ಬಿಗೆ ಬಿಲ್ ಕೊಡತ್ತಾರೋ, ಇನ್ನ 2 ತಿಂಗಳಿಂದ ಬಿಲ್ ಕೊಟ್ಟಿಲ್ಲ. ಸುಮಾರು 600-700 ಕೋಟಿ ರೂಪಾಯಿ ಇವತ್ತ ರಾಜ್ಯದಲ್ಲಿ ಎಲ್ಲ ಕಾರ್ಖಾನೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಬೇರೆ ಕಡೆ ಕಾರ್ಖಾನೆಗಳಲ್ಲಿ ಇವತ್ತು 600-700 ಕೋಟಿ ರೂಪಾಯಿ ಬಾಕಿ ಉಳಿದತ್ತೆ. ಸಾಕಷ್ಟು ಇವತ್ತು ರೈತರದ ನಮಗೆಲ್ಲ ಇಲ್ಲ ಬಾಕಿ ಕೊಟ್ಟಿಲ್ಲ, ಹೋರಾಟ ಮಾಡ್ಬೇಕ್ರಿ ಅಧ್ಯಕ್ಷರು ಅನ್ನುವಂತ ಸಂದರ್ಭಕ್ಕಾಗಿ ಇದೇ ಬರ್ತಕ್ಕಂತ 13ನೇ ತಾರೀಕು ಶುಕ್ರವಾರ ದಿನ 11 ಗಂಟೆಗೆ ಬೆಳಗಾವಿ ಶುಗರ್ ಕಮಿಷನರ್ ಆಫೀಸ್ ಏನ್ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಐತಿ, ಅಲ್ಲಿ ನಾವೆಲ್ಲರೂ ಇಡೀ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರದ ಎಲ್ಲಾ ರೈತ ಬಂಧುಗಳು ತಾವು ದಯವಿಟ್ಟು ಭಾಗವಹಿಸಿರಿ. ರೈತ ದೇವರುಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ವಾದ ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಇಟ್ಟುಕೊಂಡಿದ್ದೀವಿ. ತಕ್ಷಣ ದಯವಿಟ್ಟು ತಾವೆಲ್ಲರೂ ಕೂಡ ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರು ಇರಬಹುದು ಮತ್ತು ಶುಗರ್ ಮಂತ್ರಿಯವರು ಇರಬಹುದು, ಶುಗರ್ ಕಮಿಷನರ್ ಇರಬಹುದು, ತಕ್ಷಣ ಅಲ್ಲಿ ಬೆಳಗಾವಿ ಶುಗರ್ ಕಮಿಷನರ್ಗೆ ಬಂದ ನಮ್ಮ ಕಬ್ಬಿನ ಬಾಕಿ ವಸೂಲಿ ಮಾಡುವವರಿಗೆ ನಮ್ಮ ಪ್ರತಿಭಟನೆ ಇರ್ತೈತಿ. ಅದಕ್ಕೆ ತಾವೆಲ್ಲ ರೈತ ಬಂಧುಗಳು ತಾವು ಪಕ್ಷಾತೀತವಾಗಿ ಕಬ್ಬಿನ ಬಾಕಿ ಮನ್ಯಾಗ ಕೂತು ಕೇಳಬೇಡ್ರಿ. ತಾವೆಲ್ಲ ಬೆಳಗಾವಿ ಶುಗರ್ ಕಮಿಷನರ್ ಆಫೀಸಕ್ಕ ಶುಕ್ರವಾರ ದಿವಸ 13ನೇ ತಾರೀಕು ಸರಿಯಾಗಿ 11 ಗಂಟೆಗೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.